ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಎಫೆಕ್ಟು ರಾಜ್ಯದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಈ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಜಿ ಐಜಿಪಿಯಿಂದ ರಾಜ್ಯದ ಎಲ್ಲ ಎಸ್ಪಿಗಳ ಜೊತೆಗೆ ಮಹತ್ವದ ಮೀಟಿಂಗ್ ಆಗಿದೆ. ಕಾರಣ ಗ್ಯಾಸ್ ಸಿಲಿಂಡರ್ಗಳ ಗೋದಾಮುಗಳನ್ನು ಪರಿಶೀಲನೆ ನಡೆಸಿ ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಆಯಾ ಠಾಣಾ ವ್ಯಾಪ್ತಿಯ ಗೋದಾಮುಗಳ ತಪಾಸಣೆಗೆ ಡಿಜಿ ಐಜಿಪಿಯಿಂದ ಸೂಚನೆ. ಇವತ್ತಿನಿಂದಲೇ ಗೋಡೌನ್ಗಳ ಪರಿಶೀಲನೆಯನ್ನು ನಡೆಸೋದಕ್ಕೆ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಸ್ಟಾಕ್ ಎಷ್ಟಿದೆ, ಪ್ರತಿನಿತ್ಯ ಎಲ್ಲಿಂದ ಎಲ್ಲಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇದೆ, ಎಷ್ಟು ದಿನಗಳವರೆಗೂ ಕೂಡ ಸ್ಟಾಕ್ ಇದೆ, ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ಅಂಥೇಳಿ ಎಸ್ಪಿಗೆ ಸೂಚನೆ. ಸ್ಟಾಕ್ ಇದ್ದೂ ಕೂಡ ಕೆಲವು ಕಡೆ ಬ್ಲ್ಯಾಕ್ನಲ್ಲಿ ಮಾರುವವರ ಮೇಲೆ ಕಣ್ಣಿಡಿ ಅಂಥೇಳಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲೂ ಕೂಡ ಈ ನಿಟ್ಟಿನಲ್ಲಿ ಪ್ಲಾನ್ಗಳಾಗಿರುವಂಥದ್ದು. ಕಾಳಸಂತೆಯಲ್ಲಿ ಗ್ಯಾಸ್ ಮಾರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಪರಿಸ್ಥಿತಿಯನ್ನು ಲಾಭವನ್ನಾಗಿ ಮಾಡಿಕೊಳ್ಳುವವರ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಈಗ ಡಿಜಿ ಐಜಿಪಿ ಅವರು ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಸಹಜವಾಗಿಯೇ ಈ ಪರಿಸ್ಥಿತಿಯನ್ನು ಬಹಳಷ್ಟು ಜನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಸಾಧ್ಯತೆ, ಬಂಡವಾಳವನ್ನಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ, ಇಂಥವ್ರ ಮೇಲೆ ಯಾವ ರೀತಿ ಹದ್ದಿನ ಕಣ್ಣಿಡೋದಕ್ಕೆ ಮುಂದಾಗ್ತಾ ಇದೆ ಪೊಲೀಸ್ ಇಲಾಖೆ? ಕಳೆದ 2-3 ದಿನಗಳಿಂದ ರಾಜ್ಯದಲ್ಲಿ LPG ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ರಾಜ್ಯದ ಎಲ್ಲ ಜಿಲ್ಲೆಗಳ ಎಸ್ಪಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ, ಆಯಾಯ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲಿ ಗೋಡೌನ್ಗಳಿದ್ದಾವೋ, ಸಿಲಿಂಡರ್ ಗೋಡೌನ್ಗಳು, ಆ ಗೋಡೌನ್ಗಳನ್ನು ಬಳಿ ತೆರಳಿ ಆ ಒಳಗಡೆ ಒಂದಷ್ಟು ತಪಾಸಣೆಯನ್ನು ನಡೆಸಬೇಕು. ಸ್ಟಾಕ್ ಎಷ್ಟಿದೆ, ಎಲ್ಲಿಂದ ಬರ್ತಿದೆ, ಎಷ್ಟು ದಿನಕ್ಕಾಗುವಷ್ಟು ಸ್ಟಾಕ್ ಇದೆ, ಅಕ್ರಮವಾಗಿ ಏನಾದರೂ ಇವರು ಗೋಡೌನ್ನಲ್ಲಿ ಶೇಖರಣೆಯನ್ನು ಮಾಡಿ ಇಟ್ಕೊಂಡಿದ್ದಾರಾ, ಮತ್ತು ಬ್ಲಾಕಲ್ಲಿ ಮಾರಾಟ ನಡೀತಕ್ಕಂತಹ ಕೆಲಸಗಳೇನಾದರೂ ಆಗ್ತಿದ್ಯಾ, ಹೀಗೆ ಸಂಪೂರ್ಣ ವರದಿಯನ್ನು ಸಂಗ್ರಹಿಸಿ ಅದನ್ನು ಇನ್ಸ್ಪೆಕ್ಟರ್ ಮುಖಾಂತರ ಸಂಗ್ರಹವನ್ನು ಮಾಡುವಂತೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿಯೇ ಬೆಂಗಳೂರು ನಗರದಲ್ಲಿ ನಿನ್ನೆಯಿಂದಲೇ ಈಗಾಗಲೇ ಎಲ್ಲೆಲ್ಲಿ ಅಂದರೆ ಎಲ್ಲ ಕಂಪನಿಯ ಗೋಡೌನ್ಗಳು ಎಲ್ಲೆಲ್ಲಿದೆ ಆ ಗೋಡೌನ್ಗಳಲ್ಲಿ ಈಗಾಗಲೇ ತಪಾಸಣೆಯನ್ನು ನಡೆಸುವ ಕೆಲಸವನ್ನು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಪೊಲೀಸರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಒಂದು ಅಕ್ರಮ ದಾಸ್ತಾನನ್ನು ಮಾಡಿಕೊಂಡು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುವಂತಹದ್ದು ಕಂಡುಬಂದಂತಹ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೆ ಅಂಥವರ ಮೇಲೆ FIR ಅನ್ನು ದಾಖಲಿಸಿ ಅನ್ನೋ ಮಟ್ಟಿಗೆ ಈಗಾಗಲೇ DG and IGP ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಸಹ ಲಭ್ಯವಾಗ್ತಿದೆ. ಹೀಗಾಗಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಈಗಾಗಲೇ ಆ ತಪಾಸಣಾ ಕಾರ್ಯಗಳು ಆರಂಭವಾಗಿದೆ. ಹಾಗೆಯೇ ಜಿಲ್ಲೆಗಳಲ್ಲಿ ಇವತ್ತು ಆ ಒಂದು ತಪಾಸಣಾ ಕಾರ್ಯ ನಡೆಯಲಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.